ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಿದ್ದೀವಿ. ಹೆಬ್ಬಡಿಯ ಲೇಕ್ ಬಳಿ ಅತ್ಯುತ್ತಮವಾದ ಒಂದು ಫೀಲ್ಡ್ ಇಲ್ಲ, ಬಟ್ ಉತ್ತಮವಾಗಿರ್ತಿದ್ದು ಟೈಮ್ ಪಾಸ್ ಮಾಡಕ್ಕೆ ಒಂದು ವಿಡಿಯೋ. ಇವನೇ ನಮ್ಮ ಅಂತೇಳಿ, ಇವನೇ ನಮ್ಮ ಮಾಲ್ನಾಡ್ ಕರ್ನಾಟಕ ಚಾನಲ್ನ ಒಂದು ಮುಖ್ಯ ಆಡ್ತಾ ಇದ್ದ. ಇವನು ನಮ್ಮ ಕಾರ್ತಿಕ. ಕೆಳಗಡೆ ನೋಡ್ಬಿಡಿ, ಮೇಲ್ಗಡೆ ಮಾತಾಡಿ. ನಮ್ಮ ದಿನೇಶ್ ಬಾಯ್ ರೆಡಿ ಆಗ್ತಿದ್ದಾರೆ. ಉತ್ತಮವಾದ ಒಂದು ಆಲ್ರೌಂಡರ್. ಈಸ್ ಕಾಲ್ಡ್ ಸ್ಯಾಂಡಿ. ಕ್ರಿಕೆಟ್ ಆಡಕ್ ಬಂದ್ರೆ ಪ್ಯಾಂಟ್ ಇಲ್ಲ ಅಂತ ಇದ್ದಾನೆ. ಉತ್ತಮವಾದ ಬಾಲರ್ ಮದನ ಕೊಡಿದ ಯುವ ಪ್ರತಿಭೆ ನಮ್ಮ ಪವನ್ MS ಅವರು ರೆಡಿ ಆಗ್ತಿದ್ದಾರೆ. ಇವರಂತೂ ಈ ವರ್ಕೌಟ್ ಎಲ್ಲ ಮಾಡ್ತಿದ್ದಾರೆ. ರೋಡಿಗೆ ನೋಡೋಣ. ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಟು ದಿ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಏನಂದರೆ, ಎಲ್ಲ ಸೇರಿ ಕ್ರಿಕೆಟ್ ಆಡಕ್ಕೆ ಬರ್ತಿದ್ದೀವಿ. ನೋಡಿ ಗೈಸ್, ಮೊನ್ನೆ ಬ್ಯಾಟ್ ಇರಲಿಲ್ಲ, ಬಾಲ್ ಇರಲಿಲ್ಲ ಅಂತ ವಾಪಸ್ ಬಂದಿದ್ವಿ. ಇವತ್ತು ಬ್ಯಾಟು ಬಾಲ್ ಎಲ್ಲ ಇದೆ, ಬ್ಯಾಟ್ ಇದೆ ನೋಡಿ ಗೈಸ್. ಇವತ್ತು ಹುಡುಗರೆಲ್ಲ ಸೇರಿ ಕ್ರಿಕೆಟ್ ಆಡೋದಂತ ಹೋಗ್ತಿದ್ದೀವಿ. ಅಂತೂ ಕ್ರಿಕೆಟು ಮೊನ್ನೆ ಆಡೋಕ್ಕೋಗಿ ಆಡೋಕ್ಕಾಗಿರಲಿಲ್ಲ, ಹಾಗೆ ಬಂದಿದ್ವಿ. ಇವತ್ತು ಆಡಲೇಬೇಕಂತ ಪಣ ತೊಟ್ಟು ಹೋಗ್ತಿದ್ದೀವಿ ಎಲ್ಲ ಹುಡುಗರು. ಬಾಲ್ ಇಲ್ಲ, ಬಾಲ್ ಅಂತ ಹೇಳ್ಕೊಬೇಕು. ಸಾಹಸ ಪಟ್ಟು ಮನೆಗೂ ಎಲ್ಲ ಒಪ್ಪಿದ್ದಾರೆ. ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ. ರೂಮಲ್ಲಿ ಒಬ್ಬರು ಬಂದರೆ ಒಬ್ಬರು ಬರಲ್ಲ ಅಂತಾರೆ ಗೈಸ್. ನಾವು ಹೇಳಿ 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 ಕೊನೆಗೆ ಏನೋ ಎಲ್ಲ ಒಪ್ಕೊಂಡು ಈಗ ಹೋಗ್ತಾ ಇದ್ದೀವಿ ಕ್ರಿಕೆಟ್ ಆಡೋದಂತ. ಮನೆ ಹೋಗಿ ಮಳೆ ಬಂದ್ಬಿಟ್ಟಿದ್ದು. ಇವತ್ತು ಏನಾಗುತ್ತೆ ನೋಡಬೇಕು, ಸಿಚುವೇಶನ್ ಹೇಗಿದೆ ಅಂತ. ಮೊನ್ನೆ ಹೋಗಿ ಫುಲ್ ಮಳೆ ಅಂದು ಎಲ್ಲರಿಗೂ 2 ದಿನ ಥಂಡಿ ಜ್ವರ ಶುರುವಾಗಿದ್ದು. ಇವತ್ತು ಆ ಥರ ಏನು ವೆದರ್ ಇಲ್ಲ, ತೋರಿಸ್ತೀನಿ ತಡೀರಿ ಗೈಸ್. ನೋಡಿ ಗೈಸ್, ಫುಲ್ಲು ಬಿಸಿಲಿದೆ, ಮಳೆ ಬರೋ ಥರ ಕಾಣ್ತಾ ಇಲ್ಲ. ಐಸ್ ಕ್ರೀಮ್ ಯಾರ್ದು? ನೋಡಿ ಗೈಸ್, ಈಗ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಐಸ್ ಕ್ರೀಮ್ ಎಲ್ಲ ತಗೊಂಡ್ವಿ ಗೈಸ್. ಈಗ ಒಳಗೆ ಅವನು ಕೋನಿಗೋಸ್ಕರ ಓಡ್ ಬಂದ. ನಮ್ಮ ಹುಡುಗಂತ ಕೋನ್ ಇಟ್ಕೊಂಡಿದ್ದೆ ನೋಡಿ, ತಿಂತವನೆ. ನೋಡಿ ಗೈಸ್, ಇವರು ಬಾಲ್ ತಗೊಳ್ಳೋದಂತ ಹೋಗಿ ಏನು ಮಾಡಿದ್ರೆ ಗೊತ್ತಿಲ್ಲ. ಇವರೀಗ ಬಾಲ್ ತಗೊಳ್ಳೋದಂತ ಹೋಗ್ತಾರೆ ನೋಡಿ. ಏನಾದ್ರು ಈಗ ಬಾಲೆಲ್ಲ ತಗೊಂಡು ಹುಡುಗರೆಲ್ಲ ಹೊರಗೆ ಬರ್ತಿದ್ದಾರೆ ನೋಡಿ. ಇವರೆಲ್ಲ ಬಾಲ್ ತಗೊಂಡು ಹೊರಗೆ ಬಂದರು ಗೈಸ್. ನೋಡಿ ಗೈಸ್, ಈಗ ಹೊಸ ಬಾಲ್ ತಗೊಂಡು ಹೊರಟಿದ್ದೀವಿ. 75 ರೂಪಾಯಿ. ನಾವು ಬೈಯೋದು ಬೈತ್ಲೇ ಇರ್ತೀವಿ, ಅವ್ರು ಬೈಯೋದು ಬೈತ್ಲೇ ಇರ್ತೀವಿ. ಅವ್ರು ಕಳ್ಳಾಡ್ತಾನೆ, ನೀನು ಕೆಲಸ ನೋಡ್ಬೇಕಷ್ಟೇ ಸಮಾನ. ಗೈಸ್ ನೋಡಿ, ಇವತ್ತು ಮೊನ್ನೆ ಬಂದಿದ್ದೀವಲ್ಲ ಅದೇ ಪ್ಲೇಸಲ್ಲಿ ಹೋಗ್ತಿದ್ದೀವಿ ಈಗ ಕ್ರಿಕೆಟ್ ಆಡೋಣ ಅಂತ. ಮೊನ್ನೆ ಬಂದಿದ್ದೀವಲ್ಲ ಅದೇ ಕೆರೆ, ಈಗ ಕ್ರಿಕೆಟ್ ಆಡೋಣ ಅಂತ ಎಲ್ಲ ಹೋಗ್ತಿದ್ದೆ ಹುಡ್ರೆಲ್ಲ ಸೇರಿ. ನೋಡಿ ಗೈಸ್, ನಮ್ಮ ಆಲ್ರೌಂಡ್ರು ಗೈಸ್. ಈ ಕೆರೆ ಮೊದಲು ಕ್ಲೀನಾಗಿತ್ತಂತೆ, ಆಮೇಲೆ ಈ ಕೆರೆಗೆ ಡ್ರೈನೇಜ್ ಕನೆಕ್ಷನ್ ಮಾಡಿ ಈಗ ನೀರೆಲ್ಲ ಗಬ್ಬೆದ್ದು ಹೋಗಿದೆ. ಇದೆಲ್ಲ ಒಳ್ಳೊಳ್ಳೆ ಹೂವಿನ ಗಿಡ ಬೆಳೆಸ್ಯಾರ ರೋಡ್ ಬದಿಗೆ. ಈಗ ಗ್ರೌಂಡ್ ಹತ್ರ ಬಂದಿದ್ದೀವಿ. ಮೊನ್ನೆ ಬಂದಿದ್ವಲ್ಲ ಅದೇ ಗ್ರೌಂಡ್ ಹತ್ರ ಇದ್ದೀವಿ ಈಗ. ನೋಡೋಣ ಯಾರು ಇದಲ್ಲ, ಅದು ಯಾರಿಲ್ಲ ಮರೆಯ ಅದೇ ಕಡೆ ಹೊಡೆದೀಪ. ನೋಡಿ ಅದೇ ಗ್ರೌಂಡು, ಮೊನ್ನೆ ಬಂದಿದ್ವಲ್ಲ ಸೇಮ್ ಗ್ರೌಂಡ್, ಅದೇ ಕೆರೆ, ಅದೇ ಗ್ರೌಂಡು. ಕ್ರಿಕೆಟ್ ಬಂದಾಗ ಯಾರೂ ಇಲ್ಲ, ಜನ. ಗ್ರೌಂಡು ಖಾಲಿ ಇದೆ. ನೋಡಿ ಈಗ ನಾವು ಗ್ರೌಂಡ್ ಹತ್ರ ಬಂದಿದ್ದೀವಿ. ಇದೇ ನಾವು ಕ್ರಿಕೆಟ್ ಆಡೋಂಥ ಗ್ರೌಂಡ್. ಈಗ 3 ಜನ ಟೀಮ್ ಮಾಡ್ರ, 3 ಜನ ಇರೋದೇ 6 ಜನ. ಅಲ್ಲಿ 3, ಇಲ್ಲೊಬ್ಬ,
ಇವನೊಬ್ಬ 3 4 5 ನಾನೊಬ್ಬ 6 ಜನ ಇದ್ದೀವಿ. ಈಗ 3 ಜನದ ಒಂದು ಟೀಮ್ ಮಾಡ್ಕೊಂಡು ಆಡ್ಬೇಕು. ಜಿಂಗಾಲ ಕಾಲ ಕಾಲಕ ಜಿಂಗಾಲ ಕಾಲ ಕಾಲಕ. ಹಾಂ, ಟೀಮ್ ಮಾಡ್ರಾ, ಟೀಮು ನಾನು ನೀನು ಅವ ಅಂದರೆ ಇಷ್ಟೇ ಜನ ಬಂದಿರೋದು ಕ್ರಿಕೆಟ್ ಆಡೋಕ್ಕಂತ. ಗೈಸ್ ಇದು ನಮ್ಮದು ವಿಕೆಟು ಸೆಟ್ ಮಾಡ್ತಿದ್ದಾರೆ. ವಿಕೆಟ್ನ ಸೆಟ್ ಮಾಡ್ತಿದ್ದಾರೆ ಹುಡುಗರು. ಅದ್ರ ಮೇಲೆ 17 ದಿನೇಶ ಅದ್ರ ಮೇಲೆ. ಈಗ ಬ್ಯಾಟ್ಸ್ಮನ್ ಸೈಡ್ ವಿಕೆಟ್ ರೆಡಿ ಆಗಿದೆ. ಬೌಲರ್ ಸೈಡ್ ವಿಕೆಟು ಕೂಡ ಇದೀಗ ಬೌಲರ್ ಸೈಡ್ ವಿಕೆಟ್. ಬೌಲರ್ ಸೈಡ್ ವಿಕೆಟು ಇಲ್ಲಿ ಬೌಲರ್ ಸೈಡ್ ವಿಕೆಟ್ ಇಟ್ಟಿದ್ದೀವಿ. ಇಲ್ಲಿಂದ ಅಲ್ಲಿ ತನಕ ಪಿಚ್ಚು. ಈಗ ನಮ್ಮ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡೋಕೆ ರೆಡಿ ಆಯ್ತು ಎಲ್ಲ ಪಿಚ್ಚು. ಕಡೆಗೆ ಸಹ ಅವನು ನಮ್ಮ ಫೀಲ್ಡ್ ಡಿಸ್ಟೆನ್ಸ್ ಎಷ್ಟಿದೆ ಅಂತ ನೋಡ್ತಾನೆ ಪಿಚ್ಚಿಂದು. ನಾವು ಇಟ್ಟ ಮೇಲೆ ಹಾಗೆ ಅದು. ಹಾಂ, ನಾಗ ಬಾಲಕ ಟೆಸ್ಟ್ ನೋಡೋಣ. ಸ್ಯಾಂಪಲ್ ಅಂತ ಒಬ್ಬ ಬಾಲ್ ಹಾಕ್ತಾನೆ. ಪವನ್ ಅವ್ರು ಹೊಡೆದಿರೋ ಬಾಲು ಇಲ್ಲಿ ಹೋಗಿದೆ ಉರುಳಿ. ಆದಿತ್ಯ ಎಂಬ ರಕ್ಷಣಾ. ಈಗ ಟೀಮ್ ಮಾಡೋದೇ ನಮ್ದಿಲ್ಲಿ ಕಷ್ಟ ಆಗಿದೆ ಗೈಸ್. ಹಾಂ, ಇವನ್ ಕಡೆ ಟೀಮು ಪವನ, ಸಂದೀಪ್ ಒಂದು ಕಡೆ ಟೀಮು. ನಿಂಗೆ ಯಾರು ಬೇಕು ಕರಿ. ಇವಾಗ ಇವನೊಂದು ಟೀಮು, ಇವನೊಂದು ಟೀಮು. ನಿಂಗೆ ಯಾರು ಬೇಕು ಕರಿ, ನಿಂಗೆ ಯಾರು ಬೇಕು ಕರಿ. ಯಾರು ಬೇಕಂತ? ನಾಗ ಅಂತ. ಸಂದೀಪ್ ಅನ್ನೋನಿಗೆ ಇವ ನಾಗ, ಈ ಪವನ್ ಅನ್ನೋನಿಗೆ ಇವ ಆದಿ. ನಿಂಗೆ ಯಾರು ಇನ್ನೊಬ್ಬ ಸಂದೀಪ? ಹಾಂ, ನಾನು ಈ ಸಂದೀಪನ ಕಡೆ. ಇವ ಸಂದೀಪ, ಇವನು ಪವನ್ ಕಡೆ, ಇವನು ದಿನೇಶ ಅಂತ. ಈಗ ಟಾಸ್ ಆಗ್ತಿದೆ. ವಿಮಲ್ ಪ್ಯಾಕೆಟಲ್ಲಿ ಟಾಸ್ ಆಗ್ತಿದೆ. ಎಸ್, ಹಾಂ. ಈಗ ಹಿಂದಿ ಹೇಳ್ತಾ ಹುಡುಗ ನನಗೆ ಹೇಳ್ತಿದ್ದ ಹಿಡಿದಾಗ ಔಟ್ ಅದೇ ಅಂತ. ಈಗ ಇವನು ಒಂದೇ ಬಾಲಿ ಔಟ ಬರ್ತಿದ್ದಾನೆ. ಉಳಿದಿರೋ ಅಂತ ಒಬ್ಬ ಇವನೇ. ಈಗ ಏನಾಗಲ್ಲ, ನಾವಲ್ಲ ಗಾಯ್ಸ್. ಮೂರು ಬಾಲಿಗೆ 3 ವಿಕೆಟ್ ಹೋಗಿದೆ ನಮ್ಮ ಕಡೆ. ಇನ್ನೇನಿಲ್ಲ, ನೋಡೋಣ ಬನ್ನಿ. ಈಗ ಹುಡುಗರೆಲ್ಲ ಬೌಲಿಂಗ್ ಮಾಡ್ತಿದ್ದಾನೆ. ನಾಗ ಬ್ಯಾಟಿಂಗ್ ಮಾಡ್ತಿದ್ದವನು ಆದಿತ್ಯ ಅಂತ. ಕೀಪಿಂಗು ಪವನ, ನಾನ್ ಸ್ಟ್ರೈಕರ್ ದಿನೇಶ, ನಾನು ಸಂದೀಪ ಮತ್ತು ನಾನು ಇಬ್ಬರು ಇದ್ದೀವಿ ಫೀಲ್ಡಲ್ಲಿ ಫೀಲ್ಡಿಂಗ್ ಮಾಡ್ತಾ. ಗೈಸ್ ಔಟ್ ಆಗಿದ್ದಾನೆ ಆದಿ, ಔಟೇ. ಈಗ ಪವನ್ ಸ್ಟ್ರೈಕರ್ ಮಾಡಿದ್ದಾನೆ ನೋಡಿ ಗೈಸ್. ಏನೇ ಸ್ಟ್ರೈಕಿಂಗ್ ಪವನ. ಪವನ ಒಂದೇ ಬಾಲಿ ಔಟ್ ನೋಡು. ಇಲ್ಲ ಗೈಸ್, ಬಾಲ್ ಅಲ್ಲೇ ಬಿದ್ದಿದೆ, ಏನು ದೂರ ಹೋಗಿಲ್ಲ. ಹೊಡೆದಿರೋ ಫೋರ್ಸಿಗೆ ಮೀಟರ್ ಬೇಕು. ಮೀಟರ್ ಗಾಯ್ಸ್ ಬಾಲ್ ಹಾಕೋಣ ಬನ್ನಿ ಗಾಯ್ಸ್. ಬಾಲ್ ಹಾಕ್ತಿದೆ. ಇಲ್ಲಿರೋ ಒಂದು ಸಣ್ಣ ಗ್ರೌಂಡಲ್ಲಿ ನಾವು ಆಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಇದ್ದಾವೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಾಯ್ಸ್, ಎಲೆಕ್ಟ್ರಾನಿಕ್ ಸಿಟಿ. ಲಾಸ್ಟ್ ಮ್ಯಾಚಲ್ಲಿ 3 ಬಾಲ್ಗೆ 3 ಜನ ಔಟ್ ಆದ್ವಿ. ಈಗ ಹೊಸ ಮ್ಯಾಚ್ ಆಡೋಕ್ಕೆ ಹಿಡಿದಿದ್ದಾರೆ, ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಗೈಸ್. ಡಾಟ್ ಮಾಡ್ತಲೇ, ಓಡೋಕ್ಕಾಗಲ್ಲ.
ನೋಡಿ ದಿಸ್ ಇಸ್ ಕ್ರಿಕೆಟ್ ಆಡ್ತಿರೋಂಥ ಗ್ರೌಂಡು. ಗೈಸ್ ನೋಡಿ ಗೈಸ್ ಕ್ರಿಕೆಟ್ ಆಡ್ತಿದ್ದೀವಿ ಎಲ್ಲ. ನೋಡಿ ಗೈಸ್ ಕ್ರಿಕೆಟ್ ಆಡ್ಬೇಕಾದ್ರೆ ಫೋನಲ್ಲಿ ಮಾತಾಡ್ತಾನೆ. ಈಗ ಬಾಲಿಗೆ ಬಂದಿದ್ದು ಪವನ್, ಒಳ್ಳೆ ಬೌಲರ್ ಇವನು. ಸಿಂಗಲ್ ಆಡಿದ್ದಾರೆ ಗೈಸ್. ನಾಗ ಗೈಸ್ ನೋಡಿ ಗೈಸ್, ಈಗ ನಮ್ಮ ಅಪೋಸಿಟ್ ಟೀಮ್ ಬೌಲರ್ ದಿನೇಶ್ ನೋಡಿ ಗೈಸ್, ಅವನು ಈಗ ನಮ್ಮ ಅಪೋಸಿಟ್ ಟೀಮ್ ಬೌಲರು. ನೋಡಿ ಗೈಸ್, ನಮ್ಮ ಅಪೋಸಿಟ್ ಟೀಮ್ ಬೌಲರ್ ಈಗ ಬೌಲಿಂಗ್ ಮಾಡೋಕ್ಕೆ ಬರ್ತಿದ್ದಾನೆ. ಯಾವತ್ತಿತ್ತು ಸ್ಟೆಪ್ ಗೈಸ್, ಇದು ಯಾವ ಸ್ಟೆಪ್ ಅಂತ ಸ್ವಲ್ಪ ನೀವು ಹೇಳಿ ಕಮೆಂಟ್ ಮಾಡಿ, ಯಾವ ಸ್ಟೆಪ್ ಅಂತ. ಇವನು ಪವನ್ ಇವನು ಕ್ಯಾಚ್ ಹಿಡಿದಿದ್ದಾನೆ ಓಡೋಗಿ. ನೋಡಿ ಗೈಸ್, ಮತ್ತೊಂದು ಅದ್ಭುತ ಬಾಲ್ ಹಾಕಿದ್ದಾರೆ. ನೋಡಿ ಕೊನೆ ಬಾರಿ, ಈ ಬಾರಿ ಆ್ಯಕ್ಷನ್ ಚೇಂಜ್ ಮಾಡಿದ್ದಾರೆ. ಇಲ್ಲಿಗೆ ನೋಡಿ ಗೈಸ್, ಗೂಳಿ ದಿನೇಶನ್ ಬೆರ್ಸ್ಗೆ ಬರ್ತಿದೆ. ಎಲ್ರಿಗೂ ಅವನು ಹೆದ್ರಿ ಆದಿ ಬಾರ ಏನು ಮಾಡೋದು ಹಿಂಗೆ. ಇಲ್ಲೊಳಗೆ ಈಗ ಕ್ರಿಕೆಟ್ ಎಲ್ಲ ಮುಗಿಸಿ ಹೋಗ್ತಿದ್ದೇವೆ. ಗಂಟೆ 6:03.